ಹೈಕೋರ್ಟ್ ಏನು ಹೇಳಿದೆ ಅದು ನೆಕ್ಸ್ಟ್ ಹಿಯರಿಂಗ್ ತನಕ ಸ್ಟೇ ಇದೆ ಅಷ್ಟೇ. ಅದ ಡೀಟೇಲ್ಸನ್ನು ಅವ್ರು ಇನ್ನೂ ನಾವು ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ, ಆಲ್ಮೋಸ್ಟ್ ಟ್ರೈ ಮಾಡಿದ್ದೇವೆ. ಹಾಗಾಗಿ ಅವ್ರು 1 ವಾರ ಅಂದರೆ ನೆಕ್ಸ್ಟ್ ಹಿಯರಿಂಗ್ ತನಕ ಸ್ಟೇ ಇದೆ. ಅದಾದಮೇಲೆ ನಮ್ಮ ಅಡ್ವೊಕೇಟ್ಸು ಅದನ್ನು ಆರ್ಗ್ಯುಮೆಂಟ್ ಮಾಡಿ ನಮ್ಮದೇನು ಸ್ಟ್ಯಾಂಡ್ ಇದೆ ಸರ್ಕಾರ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಜನೌಷಧಿ ಕೇಂದ್ರಗಳು ಅವರು ಸ್ಥಾಪನೆ ಮಾಡೋದು ನಮಗೇನು ಅಭ್ಯಂತರ ಇಲ್ಲ, ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಅದನ್ನು ಸ್ಪಷ್ಟಪಡಿಸ್ತಕ್ಕಂಥ ಅವಶ್ಯಕತೆ ಇದೆ. ಅವರು ಕೋರ್ಟಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ನಿಲುವನ್ನು ತಿಳಿಸ್ತಾರೆ. ನಾವೇನು ಹೇಳ್ತಾ ಇದ್ದೀವಿ, ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥ ಉದ್ದೇಶ ಏನು? ಕಮ್ಮಿ ದರದಲ್ಲಿ ಜನರಿಗೆ ಔಷಧಿ ಸಿಗಬೇಕು ತಾನೇ, ಇದು ಕೇಂದ್ರ ಸರ್ಕಾರದ ಒಂದು ಸದುದ್ದೇಶ ಇದೆ, ಅದರಲ್ಲೇನು. ಆದರೆ ಅದು ಎಲ್ಲಿ ಇರಬೇಕು ಅಂದರೆ ಮಾರ್ಕೆಟಲ್ಲಿ ಇರಬೇಕು. ಜನರಲ್ಲಿ ಏನಾಗಿದೆ ಭಯಭೀತಿ ಹುಟ್ಟಿಸ್ತಕ್ಕಂಥದ್ದು. ಈಗ ಇದ್ರ ಬಗ್ಗೆ ಹಾಸನದಲ್ಲಿ ವಿಶೇಷವಾಗಿ ಭಾಳಷ್ಟು ಏನಾಗಿತ್ತು ಅಂತಂದರೆ ಅಲ್ಲಿ ಕೆಲವೊಂದು ಡೆತ್ ಆಗಿದ್ದೇವೆ ಅಂಥೇಳಿ ಅಲ್ಲಿ ಜನರು ಆಮೇಲೆ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅಲ್ಲಿ ಒಂದು ಎಂಕ್ವೈರಿ ಕಮಿಟಿ ರಚನೆ ಆಗಿದೆ. ಅದು ಎಂಕ್ವೈರಿ ಕಮಿಟಿ ರಚನೆಯಾಗಿ ಅವರೊಂದು ರಿಪೋರ್ಟು ನಮ್ಮ ಆರೋಗ್ಯ ಸಚಿವರು ಕೊಟ್ಟಿದ್ದಾರೆ. ಇನ್ನು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ದಾರೆ. ಅದರಿಂದ ಇಲ್ಲಿವರೆಗೆ ತನಿಖೆಯಲ್ಲಿ ಲಸಿಕೆಯಿಂದ ಏನು ರಿಲೇಟೆಡ್ ಇದೆ ಅಂತಕ್ಕಂಥದ್ದು ಯಾವುದೂ ಮಾಹಿತಿ ಇಲ್ಲ. ಆದರೆ ಪೋಸ್ಟ್ ಕೋವಿಡು ಕಾರ್ಡಿಯಾಕ್ ಕೇಸಸ್ಸಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಲೈಫ್ಸ್ಟೈಲ್ ಕಾರಣ ಇರ್ಬೋದು, ಒತ್ತಡ ಕಾರಣ ಇರ್ಬೋದು. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಹಾಸನದ ಸ್ಪೆಸಿಫಿಕ್ ಆಗಿ ನಾವು ಎನ್ಕ್ವೈರಿನ ಮಾಡಿಸ್ತಾ ಇದ್ದೀವಿ. ಇದನ್ನು